ಮತ್ತು ಇಂಗ್ಲೀಷ್ ಪತ್ರಿಕೆಗಳನ್ನು 50 ವರ್ಷಗಳಿಂದಲೂ ಕೂಡ ಸತತವಾಗಿ ನಿರಂತರವಾಗಿ ನಿಲ್ಲದ ರೀತಿ ನಡೆಸ್ಕೊಂಡು ಬಂದಂಥವರು ಗಣಪತಿಯವರ ಅವ್ರಿಗೆಲ್ಲರೂ ಕೂಡ ಶ್ರದ್ಧಾಂಜಲಿ ಸಮರ್ಪಣೆ. ಎಲ್ಲರೂ ಹೋಗಿ, ನಾವು ಎಲ್ಲ ಹೋಗಿ, ನೀವೆಲ್ಲ ಬಂದಿದ್ದೀವಿ. ಆದರೆ ಮೈಸೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಅಥವಾ ಮೈಸೂರಿನ ಜಿಲ್ಲಾ ಮಂತ್ರಿ ಮಹದೇವಪ್ಪನವರಾಗಲಿ ಅಥವಾ ಯಾವುದೇ ಮಂತ್ರಿ ಅವತ್ತಿನ ದಿವಸ ಬರಲಿಲ್ಲ. ಇದು ಎಲ್ರಿಗೂ ಭಾಳ ನೋವಾಯಿತು. ಏನಪ್ಪ ಸರ್ಕಾರ, ಅದು ಮೈಸೂರಿನಲ್ಲೇ ಮುಖ್ಯಮಂತ್ರಿ, ಮೈಸೂರಿನಲ್ಲಿ ಜಿಲ್ಲಾ ಮಂತ್ರಿ ಇವೆಲ್ಲ ಇದ್ದು ಒಬ್ಬ ಹಿರಿಯ ಪತ್ರಿಕಾ ಬಳಗದವರಿಗೆ ಅದರಲ್ಲೂ ಒಂದು ಪತ್ರಿಕೆಯನ್ನು, ಒಂದು ಕನ್ನಡ ಪತ್ರಿಕೆ, ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಸತತವಾಗಿ 50 ವರ್ಷ ನಡ್ಕೊಂಡು ಬಂದವರಿಗೆ, ಅದಷ್ಟೇ ಅಲ್ಲ, ಮೈಸೂರಿನ ಪ್ರಗತಿ, ಮೈಸೂರಿನ ಅಭಿವೃದ್ಧಿ, ಮೈಸೂರಿನ ಆಗುಹೋಗುಗಳಿಗೂ ಕೂಡ ಅವರು ಹೆಚ್ಚು ತಲೆ ಕೆಡಿಸ್ಕೊತಾರೆ. ಅಂಥವ್ರನ್ನ ಅಟ್ಲೀಸ್ಟ್ ಡಿ ಸಿ ಆದರೂ ಬರ್ಬೋದಾಯಿತು. ಪಾಪ ಡಿ ಸಿ ಏನೋ ಇದಕ್ಕಿದ್ದಂಗೆ ನೆನ್ನೆ ಹೊಟ್ಟೋಗೋರೆ. ಜಿಲ್ಲಾಧಿಕಾರಿ ಯಾರು ಬರಬೇಡ್ರಿ. ಇದು ದ್ವೇಷ ಸಾಧನೆ, ಮುಖ್ಯಮಂತ್ರಿಗಳ ದ್ವೇಷ ಸಾಧನೆ. ಯಾಕೆ ಅಂತಂದರೆ ಸರ್ಕಾರಿ ಜಾಹೀರಾತು ನಿಲ್ಲಿಸಿ ಭಾಳ ದಿವಸ ಆಯ್ತು ಅವ್ರಿಗೆ. ಯಾಕೆಂದರೆ ವಸ್ತುಸ್ಥಿತಿಯನ್ನು ಬರೀಬಾರ್ದು ಮುಖ್ಯಮಂತ್ರಿಗಳಿಗೆ, ಬರೀ ಸುಮ್ಮನೆ ಹೊಗಳಬೇಕಲ್ಲ, ಹೊಗಳಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆಂದೋಲನ ದಿನಪತ್ರಿಕೆಯ ನಮ್ಮ ಕೋಟಿಯವರು ಅವರು ಅಸ್ತಂಗತ ಆದಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಸರ್ಕಾರದ ಇದೆಲ್ಲ ಕೊಟ್ಟು ಏನು ಸರ್ ಸರ್ಕಾರಿ ಗೌರವಗಳನ್ನೇ ಅವ್ರನ್ನ ಅಂತಿಮ ಸಂಸ್ಕಾರ. ಭಾಳ ಸಂತೋಷ. ಅವರು ಭಾಳ ಹಿರಿಯರು. ಆದರೆ ಅಷ್ಟೇ ಹಿರಿಯರಾದಂಥ ಗಣಪತಿಯವರಿಗೆ ಯಾಕೆ ಕೊಡಲಿಲ್ಲ? ಇದು ನಮ್ಮನ್ನೆಲ್ಲ ಬಾಧಿಸ್ತಾ ಇದೆ. ಆದ್ದರಿಂದ ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಧಿಕ್ಕಾರ ಮಾಡ್ತೀನಿ. ನಾನು ಒಬ್ಬ ಮುಖ್ಯಮಂತ್ರಿ, ಹಿ ಮಸ್ಟ್ ನಾಟ್ ಬಿ ವಿಂಡಿಕೇಟಿವ್, ವಿಂಡಿಕ್ಟಿವ್. ದ ವಿಂಡಿಕ್ಟಿವ್ ಆ್ಯಕ್ಟಿವಿಟೀಸ್ ಆಫ್ ದ ಚೀಫ್ ಮಿನಿಸ್ಟರ್ ಈಸ್ ನಾಟ್ ಟಾಲರಬಲ್. ನೋ. ಎಂತಾದರೂ ಒಬ್ಬ ಮುಖ್ಯಮಂತ್ರಿ ನಾಡಿಗೆ ದೊರೆ ಅಂತೀವಿ ನಾವು ಅವನ್ನ. ನೀವು ಯಾರು ಬರೀ ಸಣ್ಣದು? ನೋ. ಯಾರು